ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾವು ಹೊಯ್ಸಳ ರಾಜರಾದಂಥ ವಿನಯಾದಿತ್ಯ ಕಟ್ಟಿಸಿದಂತಹ ಆನವಟ್ಟಿಯ ಕೈಟಭೇಶ್ವರ ದೇವಾಲಯದ ಮುಂದೆ ಇದ್ದೀವಿ. ಬನ್ನಿ ಈ ವಿಡಿಯೋದಲ್ಲಿ ಈ ಕೈಟಭೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹಂಗೆ ಲೈಕು ಮಾಡಿ. ಬನ್ನಿ. ಇದು ಒಂದು ಪೂರ್ವಾಭಿಮುಖವಾದಂಥ ದೇವಾಲಯ. ಇದು ಹೊಯ್ಸಳರ ರಾಜರಾದಂಥ ವಿನಯಾದಿತ್ಯ ಕಾಲದಲ್ಲಿ ನಿರ್ಮಿತವಾದಂಥ ದೇವಾಲಯ. ಈ ದೇವಾಲಯವನ್ನು ಏಕಕೂಟ ದೇವಾಲಯ ಎಂದು ಕರೀಬೋದು, ಯಾಕಂದರೆ ಇದು ಒಂದೇ ಗರ್ಭಗುಡಿಯನ್ನು ಹೊಂದಿದೆ. ಈ ದೇವಾಲಯದ ಹೊರಭಾಗದಲ್ಲಿ ಸಣ್ಣ ನಂದಿಯ ಕೆತ್ತನೆ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ಶಿವನ ವಿಗ್ರಹ ಈ ದೇವಾಲಯದ ಹೊರಗಡೆ ಇರ್ತಕ್ಕಂಥ ವಿಗ್ರಹ. ಈ ದೇಗುಲದ ಗೋಡೆಗಳು 5 ಅಚ್ಚುಗಳಿಂದ ಕೂಡಿದೆ. ಈಗ ನೀವು ನೋಡ್ತಿರ್ತಕ್ಕಂಥ ಈ ಗೋಡೆಗಳು ಅಚ್ಚುಗಳಿಂದ ಮಾಡಲಾಗಿದ್ದು ಎಲ್ಲ ಅಲಂಕಾರಿಕ ಗೋಡೆಗಳಾಗಿದ್ದಾವೆ. ಇದು ಚಾಲುಕ್ಯ ಶೈಲಿಯನ್ನು ಬಿಂಬಿಸುತ್ತವೆ. ಈ ಗರ್ಭಗುಡಿಯ ಆಕಾರ ನೀರಿನ ಮಡಕೆ ಆಕಾರದಲ್ಲಿದೆ, ನೀವು ನೋಡ್ಬೋದು. ಗರ್ಭಗುಡಿಯ ಮೇಲ್ಭಾಗದಲ್ಲಿ ನೀವು ಕೀರ್ತಿಮುಖಗಳನ್ನು ಕಾಣ್ಬೋದು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ. ಈ ದೇವಸ್ಥಾನವನ್ನು ಪೂರ್ತಿಯಾಗಿ ಬಳಪದ ಕಲ್ಲಿನಿಂದ ಕಟ್ಟಲಾಗಿದೆ. ಇಲ್ಲಿಯೂ ಸಹ ಹಿಂದೂ ದೇವತೆಗಳ ಕೆತ್ತನೆಗಳನ್ನು ಕಾಣ್ಬೋದು. ವೀರಭದ್ರೇಶ್ವರ, ನಾಗ ಮುಂತಾದ ಕೆತ್ತನೆಗಳನ್ನು ನೀವು ಕಾಣ್ಬೋದು. ಈ ದೇವಾಲಯದ ಮುಖಮಂಟಪದಲ್ಲಿ ಈ ಸುಖನಾಸಿನಿ ಕೆತ್ತನೆಗಳನ್ನು ನೀವು ಕಾಣ್ಬೋದು. ಇಲ್ಲಿ ಒಳಗೊಂದು ನಂದಿ ವಿಗ್ರಹ ಇದೆ, ಹೊರಗೊಂದು ನಂದಿ ವಿಗ್ರಹ ಇದೆ. ಇಲ್ಲಿ ಹೂವಿನ ದಳದ ಆಕಾರಗಳನ್ನು ನೀವು ಕಾಣ್ಬೋದು. ಈ ಗರ್ಭಗುಡಿಯ ಬಲಗಡೆ ಗಣೇಶ ಮತ್ತು ಸಪ್ತಮಾತೃಕೆಯರ ವಿಗ್ರಹಗಳನ್ನು ನೀವು ಕಾಣ್ಬೋದು. ಇದು ಕೈಟಭೇಶ್ವರನ ಮೂರ್ತಿ. ಆ ಭಾಗದಲ್ಲಿ ಭೈರವ ಮತ್ತು ಮಹಿಷಮರ್ದಿ ವಿಗ್ರಹಗಳನ್ನು ನೀವು ಸಹ ನೋಡ್ಬೋದು. ಈ ಗರ್ಭಗುಡಿಯ ಮುಂದೆ ಬೃಹತ್ತಾದ ತೆರೆದ ಸಭಾ ಮಂಟಪವಿದೆ. ಇಲ್ಲಿಯೂ ಸಹ ತಾರಕೇಶ್ವರ ದೇವಾಲಯದಲ್ಲಿ ನಿರ್ಮಿಸಲಾದಂಥ ಅಷ್ಟಭುಜಾಕೃತಿಯ ಕಲ್ಪನೆಯನ್ನು ಈ ದೇವಾಲಯದಲ್ಲೂ ಸಹ ನೀವು ಕಾಣ್ಬೋದು. ಇಲ್ಲಿಯೂ ಸಹ ವೀರಗಲ್ಲುಗಳನ್ನು ನೀವು ಕಾಣ್ಬೋದು.
ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.